ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೊದಲ ದಿನ ಮೌನ. ಅನಂತ ಶಯನ, ಪದ್ಮನಾಭ, ನೀವು ಈ ಕ್ಷಣವೇ ಹೊರಗಡೆ ಹೋಗಿ ಯಾವುದಾದ್ರೂ ಅಂಗಡಿ ಅಥವಾ ಮಾರ್ಕೆಟಲ್ಲಿ ಸ್ವಲ್ಪ ಫಲಪುಷ್ಪಗಳನ್ನ ಅಂದರೆ ಸೇಬು, ದ್ರಾಕ್ಷಿ, ಡ್ರೈ ಫ್ರೂಟ್ಸು, ಊದಿನ ಕಡ್ಡಿ, ಬಾದಾಮಿ ಪೌಡರು ಇವನ್ನೆಲ್ಲ ತಗೊಂಡು ಬರ್ತೀರಾ? ಅದೆಲ್ಲ ಯಾಕೆ ಕಾಂತಮ್ಮನವ್ರೆ, ಮದುವೆ ಮುಗೀತಲ್ಲ, ಯಾವ್ದಾದ್ರು ಹಬ್ಬ ಇದೆಯಾ? ಹಬ್ಬ ಇದೆ, ಆದ್ರೆ ನಮಗಲ್ಲ. ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳಿದಾರಲ್ಲ, ಇವರಿಗೆ ಮಧುರವಾದ ಹಬ್ಬ. ಮೊದಲನೇ ರಾತ್ರಿ ಅಂದ್ರೆ ಮದುಮಕ್ಕಳಿಗೆ ಹಬ್ಬ ತಾನೇ. ಅಯ್ಯಯ್ಯೋ, ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಮೊದಲನೇ ರಾತ್ರಿನಾ? ಅಂದರೆ ಫಸ್ಟ್ ನೈಟು? ನನಗೂ ಮೇಡಮ್ಗೂ? ಅಲ್ಲಲ್ಲ, ನನಗೂ ನನ್ನ ಹೆಂಡತಿಗೂ? ಅಯ್ಯಯ್ಯೋ, ಮಾತಾಡೋಕ್ಕೆ ಇಷ್ಟು ಹೆದರಿಕೆ ಆಗ್ತಿದೆ ಅಂಥದ್ರಲ್ಲಿ. ಓ, ವಿಜಯ ಮೇಡಮ್ ಫೋನ್ ಮಾಡ್ತೀಯಾರ? ಹೇಳಿ ಮೇಡಮ್. ಹಲೋ, ಏನಪ್ಪ ಸುಬ್ಬು, ಎಲ್ಲರೂ ಭದ್ರವಾಗಿ ಮನೆಗೆ ರೀಚ್ ಆದ್ರ? ಶ್ರಾವಣಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡಾಯ್ತಾ? ಎಲ್ಲ ಆಯ್ತು ಮೇಡಮ್. ಸುಬ್ಬು, ಶ್ರಾವಣಿ ಎಲ್ಲಿದ್ದಾಳೆ? ನಮ್ಮ ಮನೆ ಮಗಳ ಜೊತೆ ನಾವು ಮಾತಾಡ್ಬೋದಾ? ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಸುಬ್ಬು, ಫೋನ್ನ ಸ್ವಲ್ಪ ಸ್ಪೀಕರಲ್ಲಿ ಹಾಕಪ್ಪ. ನಾನು ನಿಮ್ಮಿಬ್ರ ಜೊತೆನೂ ಸ್ವಲ್ಪ ಮಾತಾಡಬೇಕು. ಸರಿ. ಹೇಳಿ ಮೇಡಮ್. ಶ್ರಾವಣಿ, ಹೇಗಿದೆಯಾ ಕಂದ? ನಮಗಂತೂ ನಿಂದೇ ಚಿಂತೆ ಕಣಮ್ಮ. ಮದುವೆ ಆಗಿ ನಿನ್ನನ್ನ ಗಂಡನ ಮನೆಗೆ ಕಳಿಸ್ಕೊಟ್ಬಿಟ್ವಿ, ಆದ್ರೆ ಈ ಮನೇಲಿ ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ಕೊತೀಯ. ಮನೇಲಿ ಎಲ್ರೂ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಎಸ್ಪೆಷಲಿ ನಿಮ್ಮ ಅಜ್ಜಿ, ನಿಮ್ಮಪ್ಪ, ನಿಮ್ ಚಿಕ್ಕಪ್ಪ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ಎಲ್ರೂ ಮನೇಲಿ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಹೇಳಿ ಶ್ರಾವಣಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಮ್ಮ. ಮುಖ್ಯವಾದ ವಿಷಯನ? ಶ್ರಾವಣಿ, ಮದುವೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯನೋ, ಮದುವೆ ಆದ್ಮೇಲೆ ನಿಮ್ಮಿಬ್ರು ಪ್ರೀತಿ ಸಂಕೇತವಾಗಿ ಒಂದು ಪುಟ್ಟ ಮಗು ಮನೆಗೆ ಬರೋದು ಅಷ್ಟೇ ಮುಖ್ಯ ಕಣಮ್ಮ. ನನಗೆ ಗೊತ್ತು, ಈಗಷ್ಟೇ ಮದುವೆ ಆಗಿದೆ, ಜೀವನದಲ್ಲಿ ಇನ್ನೊಂದು ಸ್ವಲ್ಪ ವರ್ಷ ಜವಾಬ್ದಾರಿ ಎಲ್ಲ ತಗೋಬಾರ್ದು ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಶ್ರಾವಣಿ, ಮಗು ಅನ್ನೋದು ದೇವ್ರು ಕೊಡೋ ವರ ಕಣಮ್ಮ. ಮನೇಲಿ ಮಗು ನಗಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಇಲ್ಲಿ ವೀರು ಆಗ್ಲಿ, ಅಜ್ಜಿ ಆಗ್ಲಿ, ಹಾಗೆ ನಿಮ್ಮನೇಲಿ ಕೂಡ ಎಲ್ರೂ ನಿಮ್ ಮಗುನ ಎತ್ತ ಆಡಿಸ್ಬೇಕು ಅಂತ ಆಸೆ ಪಡ್ತಿರ್ತಾರ ಕಣಮ್ಮ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಗು ಮಾಡೋ ವಿಚಾರನ ಮುಂದಕ್ಕೆ ಹಾಕ್ಬೇಡಿ. ಆದಷ್ಟು ಬೇಗ ಎಲ್ರೂ ಆಸೆನೂ ನೀವು ಈಡೇರಿಸ್ಬೇಕು. ಆ ಮಗು ಬಂದು ನಿಮ್ಮಿಬ್ರು ಜೀವನದ ಖುಷಿನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಾವಿಬ್ರು ತುಂಬಾ ಚೆನ್ನಾಗಿ ಬದುಕ್ತೀವಿ. ನಮ್ಮಿಬ್ರ ಮೇಲೆ ನಂಬಿಕೆ ಇಟ್ಟು ಮದ್ವೆ ಮಾಡಿಸಿದಾರಲ್ಲ, ಅವ್ರಿಗೆ ಹೆಮ್ಮೆ ತರೋ ತರ ಬದುಕ್ತೀವಿ. ಆದ್ರೆ ನಮ್ಮಿಬ್ರ ಸಂಬಂಧನ ನೋಡಿ ಕೆಟ್ಟ ಕಣ್ಣು ಹಾಕ್ತಾರಲ್ಲ, ಅವ್ರ ಕಣ್ ಕುಕ್ಕೋ ಹಾಗೆ ಬದುಕ್ತೀವಿ. ಮುಂದಕ್ಕೆ ನಮಗೊಂದು ಮಗು ಅಂತ ಆದ್ರೆ ಆ ಮಗುಗೆ ಒಳ್ಳೆ ಸಂಸ್ಕಾರ ಕೊಡ್ತೀವಿ ಹೊರತು ಕೆಟ್ಟ ಬುದ್ಧಿ ಮಾತ್ರ ಕಲಿಸಲ್ಲ.
ಯಾಕಂದ್ರೆ ಆ ಮಗು ದೊಡ್ಡ ಮನೆ ಕುಡಿ ಆಗಿರುತ್ತೆ. ಅದು ಅಲ್ಲದೆ ಪ್ರೀತಿ, ವಾತ್ಸಲ್ಯ, ಮಮತೆ ತುಂಬಿರೋ ಈ ಮನೆಗೂ ಕುಡಿಯಾಗಿರುತ್ತೆ. ಕೆಲವ್ರು ಎಂಥ ಮನೇಲಿದ್ರು ಅವ್ರ ಬುದ್ಧಿ ಮಾತ್ರ ಬದಲಾಗಲ್ಲ. ನಮ್ಮ ಮಗು ಮೇಲೆ ಅಂಥವ್ರ ಕಣ್ ಬೀಳದೆ ಇದ್ರೆ ಸಾಕು. ಆಗ್ಲಮ್ಮ ಶ್ರಾವಣಿ, ನಿನಗೆ ಅಂತ ಚಿನ್ನದಂತ ಮಗುನೇ ಹುಟ್ಲಿ. ಆದ್ರೆ ನಾನು ಹೇಳಿದ್ ಮರಿಬೇಡ. ಇನ್ನು ಜಾಸ್ತಿ ಹೊತ್ತು ಮಾತಾಡಿ ನಿಮ್ಮನ್ನ ನಾನು ಡಿಸ್ಟರ್ಬ್ ಮಾಡಲ್ಲ. ಬಾಯ್, ಟೇಕ್ ಕೇರ್. ಈಗ ಸಮಾಧಾನ ಆಯ್ತು. ಅತ್ತೆಯವರೇ, ನಿಮ್ಮ ಮನ್ಸಲ್ಲಿ ಏನಿದೆಯೋ ಅದೇ ಶ್ರಾವಣಿ ಮನ್ಸಲ್ಲೂ ಇದೆ. ಆದಷ್ಟು ಬೇಗ ದೊಡ್ಡ ಮನೆಗೆ ಒಂದು ಮಗು ಬರುತ್ತೆ. ಸಂತೋಷ, ತುಂಬಾ ಸಂತೋಷ. ಆ ದಿನಕ್ಕೋಸ್ಕರ ನಾನು ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇರ್ತೀನಿ. ಸುಬ್ರಹ್ಮಣ್ಯ, ಅವ್ರು ಹೇಳಿದ ಅರ್ಥ ಆಯ್ತು ತಾನೇ? ಅಥವಾ ಅದೇ ಮಾತನ್ನ ನಾವು ಹೇಳ್ಬೇಕಾ? ಒಟ್ಟಾರೆ ಆದಷ್ಟು ಬೇಗ ನಮಗೂ ಮೊಮ್ಮಗಬೇಕು. ಹೌದು ಹೌದು, ಮೊಮ್ಮಗುವೇನೆ ಅವಳಿ ಜವಳಿ ಬೇಕು ಅಂತ ಹೇಳು. ವರ್ಷಕ್ಕೆ ಒಂದೊಂದಾದ್ರೂ ಇನ್ನೂ ಸಂತೋಷನೇ ಸಂತೋಷ. ಏನ್ ಸುಬ್ಬು, ನೀನ್ ಈ ಮನೆಗೆ ವರ್ಷಕ್ಕೊಂದು ಗಿಫ್ಟ್ ಕೊಡೋದಕ್ಕೆ ರೆಡಿನಾ? ಅಕ್ಕ ಅಕ್ಕ ಇಲ್ಲ ಪಕ್ಕ ಇಲ್ಲ, ನೀವಿಬ್ರು ಅಕ್ಕ ಪಕ್ಕ ಅಷ್ಟೇ. ಈಗ ಸುಮ್ಮನಿರಿಕಂತ ಮತ್ತೆ ನನ್ನ ಹತ್ರ ಮಾತಾಡೋ ಮಾತುಗಳು ಇವು. ಸುಮ್ಮನೆ ನೀವು ಏನಾರು ಹೇಳ್ಬೇಡಿಕಂತ ಮತ್ತೆ. ಕಳ್ಳ ಕಾರ್ತಿಕೇಯ ಮೇಡಮ್ ಅವರೇ, ನಾಚಿಕೆ. ಕಾಂತಮ್ಮವ್ರೆ, ಈ ವಿಷಯನ ನಾವು ಅವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅವರಿಬ್ಬರನ್ನು ಸಪ್ರೇಟಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ, ಮನಸ್ಸಲ್ಲಿರೋ ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ, ಇಬ್ಬರು ಹತ್ರ ಆಗೋಕ್ಕೆ ಬಿಟ್ಕೊಡ್ಬೇಕು. ಅಂದ್ರೆ ಏನ್ ಹೇಳ್ತಿದ್ದೀರಿ? ಅಷ್ಟು ಗೊತ್ತಿಲ್ವನೇ? ಇವತ್ತು ರಾತ್ರಿ ನಾವ್ಯಾರು ಈ ಮನೇಲಿ ಇರೋ ಹಾಗಿಲ್ಲ. ಓ, ಯಾವ್ದಾದ್ರು ರೆಸಾರ್ಟು ಇಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿರೋ? ಅಯ್ಯಯ್ಯ, ಅದ್ಯಾಕಂತ ತಿಳ್ಕೊತೀರ ಇಬ್ರು? ಅಥವಾ ಶಿಕ್ಷಣ ಇಲ್ಲ. ನಾನು ಹೇಳಿದ್ದು ನಮ್ಮನ್ನೆಲ್ಲರನ್ನು ನೀವು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀರೇನು ಅಂತ ಕೇಳಿದೆ. ಕಾಂತಮ್ಮನವರೇ, ರಸಾಟು ಇಲ್ಲ, ಗಿಸಾಟು ಇಲ್ಲ, ಎಲ್ಲ ಇಲ್ಲೇ ಇರ್ತೀವಿ. ಅಂದ್ರೆ ನಾವೆಲ್ಲರೂ ಮನೆ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಅಪ್ಪ, ಕಾರ್ಯಕ್ರಮನ? ಏನ್ ಕಾರ್ಯಕ್ರಮ? ಡಿಜೆ ಇಲ್ಲ ಆರ್ಕೆಸ್ಟ್ರಾ ಕರೆಸ್ತಿದ್ದೀರಾ? ಇಲ್ಲ ಮಗಳೇ, ಇಡೀ ರಾತ್ರಿ ಮನೆ ಮುಂದೆ ನಾವೆಲ್ಲ ಕೂತ್ಕೊಂಡು ಭಜನೆ ಮಾಡ್ತೀವಿ.